ನೆನಪಿದೆಯಾ? ಇದೇ 200 ಟನ್ ಗಾಡಿ ಕೆಲ ದಿನಗಳ ಹಿಂದೆ ರಾಜ್ಯ ಗಾಂಭೀರ್ಯದಿಂದ ಬರುತ್ತಿತ್ತು. ಈಗ ನೋಡಿ, ಗುರಿ ಮುಟ್ಟೋಕೆ ಬರೀ 6ರಿಂದ 7 ಕಿಲೋಮೀಟರ್ ಬಾಕಿ ಇರುವಾಗ ಇಲ್ಲಿ ಪಲ್ಟಿ ಆಗಿದೆ. 3 ತಿಂಗಳ ಹಿಂದೆ ಗುಜರಾತ್ ನಿಂದ ಸಾವಿರಾರು ಕಿಲೋಮೀಟರ್ ಸೇಫ್ ಆಗಿ ಬಂದ ಮಿಷನ್ ಒಂದೇ ತಿರುವಿನಲ್ಲಿ ನಿಂತು ಬಿಟ್ಟಿದೆ. 100ಕ್ಕೂ ಹೆಚ್ಚು ಟೈರ್ಗಳು, ಹೈಡ್ರಾಲಿಕ್ ಮಲ್ಟಿ ಎಕ್ಸೆಲ್ ಟ್ರೈಲರ್ ಎಲ್ಲ ಇದ್ರೂ ಕೂಡ ಈ ಕಡಿದಾದ ಟರ್ನಿನಲ್ಲಿ ಬ್ಯಾಲೆನ್ಸ್ ತಪ್ಪದಂತೆ ಹೇಳ್ತಾರೆ. ಈಗ ಮುಖ್ಯ ರಸ್ತೆ ಪೂರ್ತಿ ಬ್ಲಾಕ್ ಆಗಿದೆ. ಬೇರೆ ವಾಹನಗಳಿಗೆ ಅಲ್ಲೇ ಟೆಂಪರವರಿ ಮಣ್ಣಿನ ರಸ್ತೆ ಮಾಡ್ತಾ ಇದ್ದಾರೆ. ಇದನ್ನು ಮತ್ತೆ ನೇರ ಮಾಡೋದು ಈಸಿ ಅಲ್ಲ. 200 ಟನ್ ಅಂದ್ರೆ ಲಿಟ್ರಲಿ ಒಂದು ಮೂವಿಂಗ್ ಬಿಲ್ಡಿಂಗ್ ತರ. ಕೆಲವರು ಹೇಳೋ ಪ್ರಕಾರ ಈ ಭಾಗದಲ್ಲಿ ರೋಡ್ ಲೆವೆಲಿಂಗ್ ಮತ್ತು ಟರ್ನಿಂಗ್ ಗ್ರೌಂಡ್ ದೊಡ್ಡ ಚಾಲೆಂಜಿಂಗ್ ಆಗಿರುತ್ತದೆ. ಕೈಗಾ ಯೂನಿಟ್ 5 ಮತ್ತು 6ಕ್ಕೆ ಹೋಗುತ್ತಿರೋ ಈ ಸ್ಟೀಮ್ ಜನರೇಟರ್ ಈಗ ಇಂಜಿನಿಯರಿಂಗ್ ಫೇಲ್ ಅಲ್ಲಿ ದೊಡ್ಡ ಡಿಸ್ಕಷನ್ ಆಗಿದೆ. ಇಷ್ಟು ದೂರ ಸೇಫ್ ಆಗಿ ಬಂದ ಮಿಷನ್ ಕೊನೆ ಕಿಲೋಮೀಟರ್ ಗಳಲ್ಲಿ ಹೀಗೆ ಆಗೋದು ಯಾರು ಎಕ್ಸ್ಪೆಕ್ಟ್ ಮಾಡಿದ್ರು? ಇಂಜಿನಿಯರಿಂಗ್ ಅಲ್ಲಿ ಒಂದು ಸಣ್ಣ ತಪ್ಪು ಕೂಡ ಎಷ್ಟು ದೊಡ್ಡ ಇಂಪ್ಯಾಕ್ಟ್ ಕೊಡುತ್ತೆ ಅನ್ನೋದಕ್ಕೆ ಇದೇ ಎಕ್ಸಾಂಪಲ್. AB ಟ್ರೈಬ್ ಫ್ಯಾಮಿಲಿ ಫಾಲೋ ಮಾಡಿ.